ನಮಸ್ಕಾರ, ಪ್ರಜಾವಾಹಿನಿಗೆ ಸ್ವಾಗತ. ನಾನು ರಜನಿಶ್ರೀ. ಹಾಗಾದರೆ ಎಲ್ಲರೂ ಅದೇ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ತೆರಿಗೆ ನಮಗೆ ಅಂತ ನಾವು ಹೇಳ್ಬೋದು ಅಂದ್ಕೊಳ್ಳೋಣ, ಅಥವಾ ಇನ್ನೊಬ್ಬ ರಾಜ್ಯದ ತೆರಿಗೆ ನಮಗೆ ಕೊಡಿ ಅಂತ ಅವ್ರು ಹೇಳ್ಬೋದು. ಆ ರೀತಿ ಆಗೋದಿಲ್ಲ. ಕಲೆಕ್ಟಿವ್ ಆಗಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ಹಾಗಾದರೆ ನಮ್ಮ ರಾಜ್ಯದ ತೆರಿಗೆಯನ್ನು ಕೇಂದ್ರ ಸರ್ಕಾರ ಯಾಕೆ ತಗೊಳುತ್ತೆ? ಅಲ್ಲಿಂದ ಅವರು ಇಡೀ ದೇಶಕ್ಕೆ, ಈಗ ನಾವೇ ಹೇಳ್ತಾ ಇದ್ದೀವಿ, ನಾವು ಹೆಚ್ಚಿಗೆ ಸೆಕೆಂಡ್ ಲಾರ್ಜೆಸ್ಟ್ GST ಕಟ್ತಾ ಇದ್ದೀವಿ, ನಮ್ಮ ಹಣ ತೊಗೊಂಡೋಗಿ ನೀವು ಉತ್ತರ ಪ್ರದೇಶಕ್ಕೆ ಮತ್ತೊಂದು ಕಡೆ ಕೊಡ್ತಾ ಇದ್ದೀರ ಅಂತ ನಾವೇ ಹೇಳ್ತಾ ಇದ್ವಿ. ಹಾಗಾಗಬಾರ್ದಲ್ಲ. ಸಮತೋಲನವಾಗಿ ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು. ಅಂಥದ್ದೇ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿದ್ದಾರೆ. ವೆಲ್ ಬ್ಯಾಲೆನ್ಸ್ಡ್ ಪ್ರೋಗ್ರೆಸಿವ್ ಬಡ್ಜೆಟ್ ಅಂತ ಹೇಳಿದೆವು ನಾವು. ಹಾಗಾಗಿ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಹಾಗಾದರೆ ಎಲ್ಲರೂ ಅದೇ ರೀತಿಯಲ್ಲಿ ಈಗ ನಮ್ಮ ರಾಜ್ಯದ ತೆರಿಗೆ ನಮಗೆ ಅಂತ ನಾವು ಹೇಳ್ಬೋದು ಅಂದ್ಕೊಳ್ಳೋಣ, ಅಥವಾ ಇನ್ನೊಬ್ಬ ರಾಜ್ಯದ ತೆರಿಗೆ ನಮಗೆ ಕೊಡಿ ಅಂತ ಅವ್ರು ಹೇಳ್ಬೋದು. ಆ ರೀತಿ ಆಗೋದಿಲ್ಲ. ಕಲೆಕ್ಟಿವ್ ಆಗಿ ಇದನ್ನು ನಾವು ಹ್ಯಾಂಡಲ್ ಮಾಡಬೇಕಾಗುತ್ತೆ. ಈಗ ಹಾಗಾದರೆ ನಮ್ಮ ರಾಜ್ಯದ ತೆರಿಗೆಯನ್ನು ಕೇಂದ್ರ ಸರ್ಕಾರ ಯಾಕೆ ತಗೊಳುತ್ತೆ? ಅಲ್ಲಿಂದ ಅವರು ಇಡೀ ದೇಶಕ್ಕೆ, ಈಗ ನಾವೇ ಹೇಳ್ತಾ ಇದ್ದೀವಿ, ನಾವು ಹೆಚ್ಚಿಗೆ ಸೆಕೆಂಡ್ ಲಾರ್ಜೆಸ್ಟ್ GST ಕಟ್ತಾ ಇದ್ದೀವಿ, ನಮ್ಮ ಹಣ ತೊಗೊಂಡೋಗಿ ನೀವು ಉತ್ತರ ಪ್ರದೇಶಕ್ಕೆ ಮತ್ತೊಂದು ಕಡೆ ಕೊಡ್ತಾ ಇದ್ದೀರ ಅಂತ ನಾವೇ ಹೇಳ್ತಾ ಇದ್ವಿ. ಹಾಗಾಗಬಾರ್ದಲ್ಲ. ಸಮತೋಲನವಾಗಿ ಇಡೀ ರಾಜ್ಯದ ಅಭಿವೃದ್ಧಿ ಆಗಬೇಕು. ಅಂಥದ್ದೇ ಒಂದು ಬಡ್ಜೆಟನ್ನು ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕೊಟ್ಟಿದ್ದಾರೆ. ವೆಲ್ ಬ್ಯಾಲೆನ್ಸ್ಡ್ ಪ್ರೋಗ್ರೆಸಿವ್ ಬಡ್ಜೆಟ್ ಅಂತ ಹೇಳಿದೆವು ನಾವು. ಹಾಗಾಗಿ ಆ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ. ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟ್ವಿಟರ್ನಲ್ಲಿ ಪ್ರಜಾವಾಹಿನಿ ಚಾನೆಲ್ನ ಫಾಲೋ ಮಾಡಿ.